ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಒಂದು ರಿಕ್ವೆಸ್ಟು, ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ಈ ಒಂದು ಪ್ರಶ್ನೆ ಪತ್ರಿಕೆ ಕಳಿಸಿಕೊಟ್ಟಂತಹ ಕ್ರಿಶ್ ಅವರಿಗೆ ಧನ್ಯವಾದಗಳನ್ನು ತಿಳಿಸಬೇಕು. ದಯವಿಟ್ಟು ಈ ಒಂದು ನಿಮ್ಮಲ್ಲಿ ನಾನು ರಿಕ್ವೆಸ್ಟನ್ನು ಮಾಡಿಕೊಳ್ಳುತ್ತಿರುವಂಥದ್ದು ಮ್ಯಾಥಮೆಟಿಕ್ಸ್ ಪೇಪರು, ಫಿಸಿಕ್ಸ್ ಪೇಪರ್, ಕೆಮಿಸ್ಟ್ರಿ ಪೇಪರು ಆಯಿತಾ, ಎಲ್ಲ ಕಳಿಸಿಕೊಟ್ಟಂತಹ ನಮ್ಮ ಕ್ರಿಶ್ KGF ಆಯಿತಾ ಡಾನ್ ಅವರಿಗೆ ಒಂದು ಧನ್ಯವಾದಗಳನ್ನು ತಿಳಿಸಿ. ಗಾಡ್ ಬ್ಲೆಸ್ ಯು ಮೈ ಡಿಯರ್. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಕಡೆಗೆ ನಾವೀಗ ನೋಡ್ತಾ ಹೋಗೋಣ. ಬನ್ನಿ, ಈಗ ಸೆಕೆಂಡ್ ಇಯರ್ PUC ಮ್ಯಾಥಮೆಟಿಕ್ಸ್ ಮ್ಯಾಕ್ಸಿಮಮ್ ಮಾರ್ಕ್ಸ್ 40 ಅಂತ ಇದೆ. ಇಫ್ A ಈಸ್ ಈಕ್ವಲ್ ಟು 1 2 3 ಆ್ಯಂಡ್ R ಈಸ್ ಈಕ್ವಲ್ ಟು 1 2 ಈಸ್ ಡ್ಯಾಶ್ ಅಂತ ಇದೆ. ದಟ್ ಈಸ್ ಕ್ವಶನ್ ನಂಬರ್ 1 ಅಂತ ಇದಲ್ವ, ಅದಕ್ಕೆ ಸರಿಯಾದ ಉತ್ತರ ಬಂದು ಪ್ರೀತಿಯ ವಿದ್ಯಾರ್ಥಿಗಳೇ ನನ್ ಆಫ್ ದೀಸ್ ಅಂತ ವಿದ್ಯಾರ್ಥಿ ಹಾಕಿದಾರಲ್ವ, ಅದೇ ಅದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಉತ್ತರಗಳು ಏನಾದರೂ ತಪ್ಪಿದ್ದಲ್ಲಿ ತಾವುಗಳು ಕಮೆಂಟ್ ಮುಖಾಂತರ ಸರಿಪಡಿಸಬಹುದಾಗಿದೆ. ದಿಸ್ ಈಸ್ ಯುವರ್ ಯೂಟ್ಯೂಬ್ ಪ್ಲಾಟ್ಫಾರ್ಮ್, ದಿಸ್ ಈಸ್ ಯುವರ್ ಯೂಟ್ಯೂಬ್ ಚಾನಲ್. ಫೀಲ್ ಫ್ರೀ ಟು ಪಾಸ್ ಕಮೆಂಟ್ಸ್, ಗುಡ್ ಕಮೆಂಟ್ಸ್. ಇಫ್ ಎಫ್ ಈಸ್ ಈಕ್ವಲ್ ಟು ಆರ್ ಫೈಂಡ್ ಏನಿದು ಡಿಫೈನ್ಡ್ ಬೈ fx ಈಸ್ ಈಕ್ವಲ್ ಟು x ಟು ದಿ ಪವರ್ ಆಫ್ 4 ಯಾವುದಿದು ಕ್ವಶನ್ ನಂಬರ್ 2ಗೆ ಸರಿಯಾದ ಉತ್ತರ ಮತ್ತೆ ಆಪ್ಷನ್ ಡಿ ಆಗಿರುತ್ತೆ. ಎಫ್ ಈಸ್ ನೀದರ್ 1 ನಾರ್ ಆನ್ 2 ಅಂತ ಇದಲ್ವಾ, ಅದು ಸರಿಯಾದ ಉತ್ತರ. ವಿದ್ಯಾರ್ಥಿ ಕೂಡ ಸರಿಯಾದ ಉತ್ತರವನ್ನು ಟಿಕ್ ಮಾಡಿದ್ದಾರೆ. ಕ್ವಶನ್ ನಂಬರ್ 3 ಅಸರ್ಷನ್ A, ಒನ್ ಬ್ರಾಂಚ್ ಆಫ್ ಸೈನ್ ಇನ್ವರ್ಸ್ x ಅದರ್ ದೆನ್ ದಿ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಈಸ್ n/z ಹೌದಲ್ವ, 3π/2 ಅಲ್ಲ ಸಾರಿ π/2, ಅದು π/2 3π/2. The reason are sin x is invertible in the interval. ನೋಡಿ, ಒಂದು ಅಸರ್ಷನ್ನು ಒಂದು ರೀಸನನ್ನು ಕೊಟ್ಟಿದ್ದಾರೆ, ಸ್ಟೇಟ್ಮೆಂಟ್ ಅಂತ ಆಯಿತಾ ಒಂದೊಂದು. ಈಗ ಇದರಲ್ಲಿ ABCD ಯಾವುದು ಸರಿಯಾದ ಉತ್ತರ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದು A is false but R is true. That is option A is the right answer my dear. ಕ್ವಶನ್ ನಂಬರ್ 4 ನೋಡೋಣ. tan ಇನ್ವರ್ಸ್ ಏನು cos x ಡಿವೈಡೆಡ್ ಬೈ 1 ಮೈನಸ್ sin x ಈಸ್ ಈಕ್ವಲ್ ಟು ಡ್ಯಾಶ್ ಅಂತ ಇದೆ. 4ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ π/4 ಪ್ಲಸ್ ಏನರದು x/2 ದಟ್ ಈಸ್ ದ ರೈಟ್ ಆನ್ಸರ್ ಆಯಿತಾ. ನೆಕ್ಸ್ಟ್ ಕ್ವಶನ್ ನಂಬರ್ 5 ದಿ ಫಂಕ್ಷನ್ ಆಯಿತಾ fx ಈಸ್ ಈಕ್ವಲ್ ಟು x ಏನೋ ಇದೆ ಅಲ್ವಾ, ಕಂಟಿನ್ಯೂಯಸ್ ಅಟ್ x ಈಸ್ ಈಕ್ವಲ್ ಟು 0 ಅದು ಇದು ಎಲ್ಲ ಇದೆ ಕ್ವಶನ್ ನಂಬರು ಆಯಿತಾ. ಇದಕ್ಕೆ ಸರಿಯಾದ ಉತ್ತರ ಬಂದು ಪ್ರೀತಿಯ ವಿದ್ಯಾರ್ಥಿಗಳೇ ಕಂಟಿನ್ಯೂಯಸ್ ಅಟ್ x ಈಸ್ ಈಕ್ವಲ್ ಟು 0 ದಟ್ ಈಸ್ ದಿ ರೈಟ್ ಆನ್ಸರ್. ಕ್ವಶನ್ ನಂಬರ್ 6 ಆಯಿತಾ, ಇಫ್ y ಈಸ್ ಈಕ್ವಲ್ ಟು ಸೈನ್ ಲಾಗ್ x ದೆನ್ dy/dx ಈಸ್ ಡ್ಯಾಶ್ ಅಂತ ಇದೆ. ಇಲ್ಲಿ ಬಹಳ ವಿದ್ಯಾರ್ಥಿಗಳಿಗೆ ಗೊಂದಲ ಇದೆ ಕ್ವಶನ್ ನಂಬರ್ 6ಅಲ್ಲಿ ಆಯಿತಾ, ಯಾಕೆಂದರೆ ಬಹಳ ಜನ D ಅಂತ ಹೇಳ್ತಾರೆ ಇದಕ್ಕೆ ಸರಿಯಾದ ಉತ್ತರ, ಹಾಗೂ ಬಹಳ ಜನ A ಅಂತ ಕೂಡ ಹೇಳ್ತಾರೆ. ಹಾಗಿದ್ರೆ ತಾವುಗಳು ಯಾವುದು ಇದರಲ್ಲಿ ಸರಿಯಾದ ಉತ್ತರ, ಪರ್ಫೆಕ್ಟ್ ಆನ್ಸರ್ ಯಾವುದು ಅಂತ ಕ್ವಶನ್ ನಂಬರ್ 6ಗೆ ಕಮೆಂಟ್ ಮುಖಾಂತರ ತಿಳಿಸಿ. ಎಕ್ಸ್ಪರ್ಟಿಸ್ ಯಾರಿದ್ದರೋ ಅವರು, ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಬೇಡ ಆಯಿತಾ. ಕ್ವಶನ್ ನಂಬರ್ ಲಾಸ್ಟು ಯಾವುದು MCQsಗಳಲ್ಲಿ ಕ್ವಶನ್ ನಂಬರ್ 7 ಇಫ್ f ಈಸ್ ಈಕ್ವಲ್ ಟು a ಟು ದ ಪವರ್ ಆಫ್ x ಪ್ಲಸ್ x ಟು ದ ಪವರ್ ಆಫ್ a ಪ್ಲಸ್ a ಟು ದ ಪವರ್ ಆಫ್ a ದೆನ್ dy/dx ಈಸ್ ಈಕ್ವಲ್ ಟು ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಪ್ರೀತಿಯ ವಿದ್ಯಾರ್ಥಿಗಳೇ B ಆಗಿರುತ್ತೆ. ಆದರೆ ಬಹಳ ಜನ ವಿದ್ಯಾರ್ಥಿಗಳು A ಅಂತ ಹಾಕಿದ್ದಾರೆ. ದಯವಿಟ್ಟು ಇದಕ್ಕೂ ಕೂಡ ತಾವುಗಳು ಆನ್ಸರನ್ನು ಕ್ಲಾರಿಫೈ ಮಾಡಿಕೊಳ್ಳಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟಬಲ್ ಆನ್ಸರ್ ಅಂತ ಇದೆ. cos x ಅಥವಾ 6 ಅಥವಾ 0 ಅಥವಾ 3 tan x ಅಥವಾ -3 ಅಂತ ಇದೆ. 3 ಡ್ಯಾಶಸ್ಗಳಿದ್ದಾವೆ, 6 ಆಪ್ಷನ್ಸ್ಗಳನ್ನು ಕೊಡಲಾಗಿದೆ ಆಯಿತಾ. ಫಸ್ಟ್ ಆನ್ಸರ್ ಮೈ ಡಿಯರ್ ಚಿಲ್ಡ್ರನ್, ರೈಟ್ ಆನ್ಸರ್ ಈಸ್ ದಟ್ ಈಸ್ ಆರ್, ದಟ್ ಈಸ್ ಆರ್. ಕ್ವಶನ್ ನಂಬರ್ 9 ಸೆಕೆಂಡ್ ಡ್ಯಾಶಿಗೆ ಸರಿಯಾದ ಉತ್ತರ ಬಂದು cos x dy/dx ಈಸ್ ಈಕ್ವಲ್ ಟು cos x ದಟ್ ಈಸ್ ದ ರೈಟ್ ಆನ್ಸರ್. ಲಾಸ್ಟ್ ಒನ್ ದಟ್ ಈಸ್ ಇಫ್ ಡಿಫ್ರೆನ್ಷಿಯೇಬಲ್ ಅಟ್ ಡ್ಯಾಶ್ ದಟ್ ಈಸ್ ಆನ್ಸರ್ ಈಸ್ 3 ಅನ್ನುವಂಥದ್ದು ಸರಿಯಾದ ಉತ್ತರ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಅಮೂಲ್ಯವಾದ 4 ನಿಮಿಷಗಳ ಕಾಲ ಸಮಯವನ್ನು ನಮ್ಮ ಜೊತೆ ಕಳೆದಿದ್ದೀರಾ. ಗಾಡ್ ಬ್ಲೆಸ್ ಯು ಆಲ್. ಮೊದಲು ತಾವುಗಳು ಮಾಡಬೇಕಾಗಿರೋ ಕೆಲಸ, ಈ ಕ್ವಶನ್ಸ್ಗಳು ಕಾಣ್ತಾ ಇದ್ದಲ್ವ, ಇದರ ಪಾಠಗಳು ನಿಮಗೆ ಆಗಿದಾವೋ ಇಲ್ಲೋ ಅಂತ ಯು ನೀಡ್ ಟು ಕ್ರಾಸ್ ಚೆಕ್ ಫಸ್ಟ್ ಡ್ಯೂಟಿ, ಫಸ್ಟ್ ವರ್ಕ್ ಈಸ್ ಟು ಕ್ರಾಸ್ ಚೆಕ್ ವೆದರ್ ದಿಸ್ ಪೋರ್ಷನ್ ಈಸ್ ಕಂಪ್ಲೀಟೆಡ್ ಇನ್ ಯುವರ್ ಕಾಲೇಜ್ ಆರ್ ನಾಟ್, ಇನ್ ಯುವರ್ ಕ್ಲಾಸ್ ಆರ್ ನಾಟ್. ಅರ್ಥ ಆಗುತ್ತಾ? ನೀವು ಬಂಕ್ ಮಾಡಿರೋದು ಮುಖ್ಯ ಅಲ್ಲ, ನಿಮ್ಮ ಕಾಲೇಜಲ್ಲಿ ಆಗಿದೆಯೋ ಇಲ್ಲೋ ಅದು ಮುಖ್ಯ. ಯಾಕೆಂದರೆ ಆ ಸಿಲೆಬಸ್ಸಿನ ಡಿಪೆಂಡ್ ಮೇಲೆ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಕಾಲೇಜಿನ ನಿಮ್ಮ ಕಾಲೇಜಿನ ಲೆಕ್ಚರರೇ
ರೆಡಿ ಮಾಡ್ತಾರೆ. ನಿಮ್ಗೆ ಯಾರು ಪಾಠ ಮಾಡ್ತಾರಲ್ವ ಅವರೇ ಕ್ವಶನ್ ಪೇಪರನ್ನು 99% ಅವರೇ ರೆಡಿ ಮಾಡುವಂಥದ್ದು. ಕೆಲವೊಂದು ಜಿಲ್ಲೆಗಳಲ್ಲಿ ಮಾತ್ರ ಡಿಸ್ಟಿಕ್ ವೈಸ್ ಕ್ವಶನ್ ಪೇಪರ್ಗಳನ್ನು ನೀಡ್ತಾ ಇದ್ದಾರೆ. ದೋಸ್ ಕ್ವಶನ್ ಪೇಪರ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆಯಿತಾ, ನಿಮ್ಮ ಕಾಲೇಜಲ್ಲಿ ಡೈರೆಕ್ಟಾಗಿ ಮಾಡಿದರೂ ಕೂಡ ದಯವಿಟ್ಟು ಬೇರೆ ಕಾಲೇಜಿನಿಂದ ತಾವುಗಳು ಡಿಸ್ಟಿಕ್ ಪೇಪರ್ ಸಿಕ್ಕರೆ ಕಲೆಕ್ಟ್ ಮಾಡಿಕೊಳ್ಳಿ. ಆಯಿತಾ, ಧನ್ಯವಾದಗಳು. ದಯವಿಟ್ಟು ತಾವುಗಳು ಎಕ್ಸಾಮ್ ಆದ ತಕ್ಷಣ ನಮಗೆ ತಮ್ಮ ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿಕೊಡೋದನ್ನು ಮರೆಯಬೇಡಿ. ಬೆಸ್ಟ್ ಆಫ್ ಲಕ್, ಆಲ್ ದ ಬೆಸ್ಟ್, ಡೂ ವೆಲ್. ಪ್ಲೀಸ್ ಶೇರ್ ಅವರ್ ವಿಡಿಯೋಸ್ ಆಸ್ ಮಚ್ ಆಸ್ ಪಾಸಿಬಲ್ ಟು ಯುವರ್ ಫ್ರೆಂಡ್ಸ್. ಧನ್ಯವಾದಗಳು.